ಹಲೋ ಅಣ್ಣ, ಹೆಂಗೈತೆ ನೋಡ್ರಿ ಇದು ಬಾಂಧವ್ಯ. ಈ ಜಗತ್ತಿನ ಬಾಂಧವ್ಯ ಹೆಂಗೈತಪ್ಪ ಅಂತಂದ್ರೆ ಅಣ್ಣ ತಮ್ಮ, ತಂದೆ ಮಕ್ಕಳು, ತಾಯಿ ಮಗ, ಗಂಡ ಹೆಂಡತಿ ಮತ್ತು ಹೊಳ್ಳಿ ಸಂಸಾರ ಇಷ್ಟೊಂದು ಇರ್ತದ. ಇಷ್ಟಿದ್ರೂ ಜಲ್ದಿನೇ ನಮಗೆ ಗಿಡ ಮುರ್ಕೊತಾರೆ. ಹೆಂಗೆ ಮುರ್ಕೊತಾರಪ್ಪ ಅಂತಂದ್ರೆ, ನಾನು ತಂದೆ ಆದ ಊಟಕ್ಕೆ ಬರ್ಲಿಕ್ಕಪ್ಪ ಅಂತಂದ್ರೆ ತಂದೆ ದಾರಿ ಕಾಯ್ತಿರ್ತಾರ, ಅಣ್ಣ ಆದ ಊಟಕ್ಕೆ ಬರ್ಲಿಕ್ಕಪ್ಪ ಅಣ್ಣನ ದಾರಿ ಕಾಯ್ತಿರ್ತಾರ. ಯಾವಾಗ ಒಂದು ಜಡ್ ಬಂದು ಆರಾಮಿರೋದಂಗೆ ಸತ್ತು ಬಿಡ್ತಾನವ. ಸತ್ರ ಏನು ಮಾಡ್ತಾರೆ, ಭಾರಿ ಹೇಳ್ತಾರ, ಎಲ್ಲ ಮಾಡ್ದವ್ ನೀನೇ, ಎಲ್ಲ ಮಾಡವನೇ, ಮುಂದೆ ನಾ ಹ್ಯಾಂಗೆ ಮಾಡ್ಬೇಕು, ಮುಂದೆ ನನಗೆ ಏನು ತಿಳಿಲಿಲ್ಲ, ನನಗೆ ಏನು ದಾರಿ ತೋರಿಸಲಿಲ್ಲ ಅಂತ ಹೇಳ್ತಾರ. ಹೌದಿಲ್ಲ? ಇಷ್ಟೆಲ್ಲ ತೋರಿಸಿ ಹತ್ರ ಲಾಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಮಣ್ಣು ಮಾಡಿ ಬರ್ತಾರ. ಮಣ್ಣು ಮಾಡಿ ಬಂದಿಂದ ಮನ್ಯಾಗ ಕುಂತು ಅವ ಅಣ್ಣ ತಂದಿ ಮಕ್ಕಂದು ಹಾಸಿಗೆ ಇರ್ತಾರ ನೋಡು, ಸತ್ತವನ ಹಾಸಿಗೆ ತಗೊಂಡು ಹೋಗಿ ಇಲ್ಲಿ ಹಳಕರ ಹೋಗಿತಾರ, ಇಲ್ಲ ಹೊಳಿಗೆರ ಹೋಗಿತಾರ. ಹೌದಿಲ್ಲ? ಮತ್ತೆ ಅವ ಗಳಿಸಿದ್ದು ಹೋಗಿ ಹೋಗಿ ಬರ್ಬೇಕಾಯ್ತು. ಎಲ್ಲ ಮಾಡ್ದವ್ ನೀನೆ, ಎಲ್ಲ ಬಿಟ್ಟವ್ ನೀನೆ ಅಂತ ಅವನಿಂದ ಹೋಗಿ ಬಂದ್ಬಿಡ್ಬೇಕಾಯ್ತು. ಹಂಗೆ ಮುಗಿತಾರ್ರಿ ಜನ. ಎಷ್ಟು ಚೆನ್ನಾಗಿ ಅದಾರ ನೋಡು. ಧಾರ್ಮಿಕವಾದ ಭಕ್ತಿ ಹಂಗೈತೆ ನೋಡು. ಜನಕ್ಕೆ ಮರಳು ಜಾತಕ ಮರಳು. ಇನ್ನೊಂದೈದು ಮುಂದೆ ಶಂಭೋಲಿಂಗ ಅಂದಾರ. ಹೌದಿಲ್ಲ? ಅದನ್ನ ಅನ್ನಂಗಿಲ್ಲ. ಇವ್ರು ಹೆಂಗದಾರಿ ಅಂತಂದ್ರೆ ಸುಮ್ಮ ಡಾಂಬಿಕವಾದ ಭಕ್ತಿ, ನಿಜವಾದ ಭಕ್ತಿ ಅಲ್ಲಿ ಇವ್ರು ಬಲ್ಲೆ ಪ್ರೇಮ ತೋರಿಸೋದು, ಅಷ್ಟು ಜಾಸ್ತಿ ಪ್ರೇಮ ತೋರಿಸ್ತಾರ. ಇವ್ರೇನು ಗಳಿಸಿರ್ತಾರ ಅದು ಮುಗಿದು ಬರಂಗಿಲ್ಲ. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಮಂದಿ ಜನರಿಗೆ ನೋಡ್ಲಿ ಅಂತ ಕೇಸಿ ಅದು ಆಗಿಂದ ಮತ್ತೆ ಜನರಿಗೆ ಮತ್ತೆ ಹೊಳ್ಳಿ ಅಟ್ರಾಕ್ಷನ್ ಮಾಡ್ತಾರೆ. ಹ್ಯಾಂಗೆ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಅಣ್ಣದಾರ ಆಗಲಿ, ಅವ್ರ ತಂದಿದಾರ ಆಗಲಿ, ಅವ್ರ ಸಂಬಂಧಿ ಅವ್ರದ್ದು ಏನು ತಾಯಿ ತಂದಿದಾರಾಗಲಿ ದೊಡ್ಡದೊಂದು ಕಾರ್ಯಕ್ರಮ ಮಾಡ್ತಾರ. ಮಾಡಿ ಕೇಸಿ ಮಂದಿಗೆ ಮುಗಿಸೋದು ತಿನ್ಸೋದು ಮಾಡಿ ಕೇಸಿ ಎಷ್ಟು ಜೀವದಾರಪ್ಪ ಅಂತಂತಾರ. ಯಾವುದು ಅಲ್ರಿ ಇದು. ಈ ಜಗತ್ತಿನಾಗ ಇಷ್ಟೇ ನಮ್ಮ ಋಣ. ಯಾವಾಗಪ್ಪ ಅಂತಂದ್ರೆ ಉಸಿರು ಹೋದ್ಮೇಲೆ ಹೆಸರು ಹೋಗ್ಬಿಡುತ್ತೆ. ಉಸಿರು ಹೋತು ಹೆಸರು ಹೋಗ್ಬಿಡುತ್ತೆ. ಅದಕ್ಕೆ ಏನಿದ್ರು ನಮ್ಮದು ನಾವು ಕಾಯ್ಕೋಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಮಾಡ್ಕೊಂತಾನೆ ಇರ್ಬೇಕು. ಇವ್ರು ಯಾರು ಮಾಡ್ತಾರೆ ಅಂತ ಕೇಸಿ ಮಾಡಕ್ ಹೋಗ್ಬಾರ್ದು. ನಮ್ಮ ಜೀವನದಾಗ ನಮ್ಗೆ ಏನು ತಿಳಿತದ ಅದು ಬಿಡಬಾರ್ದು, ಮತ್ತೆ ಅವ್ರು ಹಿಡಿಬಾರ್ದು. ಈ ವಿಡಿಯೋ ಸರಿ ಅನಿಸ್ತಂತಂದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಮುಂದೆ ಕಳಿಸ್ರಿ.